ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಸರ್ಕಾರ BPL ಮತ್ತು APL ಕಾರ್ಡ್ದಾರರಿಗೆ ಇವಾಗ ಬಿಗ್ ಶಾಕನ್ನು ಕೊಟ್ಟಿದೆ. ಇವರ ಒಂದು ಏನು BPL ಕಾರ್ಡ್ ಇತ್ತಲ್ಲ, ಅವರ ಒಂದು ಕಾರ್ಡ್ಗಳನ್ನು APL ಕಾರ್ಡ್ಗೆ ಇವಾಗ ಟ್ರಾನ್ಸ್ಫರ್ ಮಾಡಲಾಗಿದೆ, ಅಂದರೆ ಪರಿವರ್ತನೆ ಮಾಡಲಾಗಿದೆ ಅಂತ ಇವಾಗ ಹೇಳ್ತಾ ಇದ್ದಾರೆ. ಸೊ ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಮತ್ತು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಬಗ್ಗೆ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಮತ್ತು ಯಾವಾಗ ಹಣ ಜಮಾ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅನ್ನಭಾಗ್ಯ ಯೋಜನೆಯ ಒಂದು ಹಣ ಯಾವಾಗ ಜಮಾ ಆಗುತ್ತೆ, ಅಂದರೆ ಕಳೆದ ಒಂದು 3 ತಿಂಗಳಿಂದ ಹಣ ಜಮಾ ಆಗಿರಲಿಲ್ಲ. ಇವಾಗ ಅದ್ರ ಬಗ್ಗೆಯೂ ಸಹ ಒಂದು ಗುಡ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆಯೂ ಸಹ ಎಲ್ಲ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲೂ ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸರ್ಕಾರ BPL ಮತ್ತು APL ಕಾರ್ಡ್ದಾರರಿಗೆ ಈಗ ಬಿಗ್ ಶಾಕನ್ನು ನೀಡಿದೆ. ಕಾರಣ ಏನು ಅಂದರೆ, ಆಧಾರ್ ಜೋಡಣೆ ಆಗದ, ಅಂದರೆ KYC ಮಾಡದ ಅಂತಹ BPL ಮತ್ತು APL ಕಾರ್ಡ್ಗಳನ್ನು ಇವಾಗ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಇವಾಗ ಅಮಾನತು ಮಾಡಿದೆ. ಈಗಾಗಲೇ ಲಕ್ಷಾಂತರ APL ಕಾರ್ಡ್ಗಳು ರದ್ದಾಗಿದ್ದು 60,000 BPL ಕಾರ್ಡ್ಗಳನ್ನು APL ಕಾರ್ಡ್ಗಳನ್ನಾಗಿ ಮಾರ್ಪಾಟು ಮಾಡಲಾಗಿದೆ. ಈ ರೀತಿಯ ಒಂದು ವಿಷಯ ಜನರು ರೇಷನ್ ಅಂಗಡಿಗೆ ರೇಷನ್ ತಗೊಳ್ಳೋದಕ್ಕೆ ಹೋದಾಗಲೇ ಗೊತ್ತಾಗಿದೆ. ಹಾಗೆ ರಾಜ್ಯದಲ್ಲಿ 22 ಲಕ್ಷ ಅನರ್ಹ BPL ಕಾರ್ಡ್ಗಳನ್ನು ರದ್ದುಪಡಿಸಿದ ಬೆನ್ನಲ್ಲೇ ಆಹಾರ ಇಲಾಖೆ ಈಗ APL ಕಾರ್ಡುದಾರರಿಗೂ ಬಿಸಿ ಮುಟ್ಟಿಸಿದೆ. 22 ಲಕ್ಷ APL ಮತ್ತು BPL ಕಾರ್ಡ್ಗಳನ್ನು ಆಹಾರ ಇಲಾಖೆ ಈಗ ರದ್ದು ಮಾಡಿದ್ದು, ಈ ಒಂದು ಎಲ್ಲ ಒಂದು APL BPL ಕಾರ್ಡ್ಗಳ KYC ಜೋಡಣೆ ಆದ ಬಳಿಕನೇ ಈ ಕಾರ್ಡುದಾರರಿಗೆ ಅಕ್ಕಿ ಸಿಗಲಿದೆ ಅನ್ನೋದೊಂದು ಮಾಹಿತಿನ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ 25,62,562 APL ಕಾರ್ಡುಗಳಿದ್ದು 87,86,886 ಸದಸ್ಯರಿದ್ದಾರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ APL ಹೊಂದಿರುವ ಪ್ರತಿ ಕಾರ್ಡ್ಗೆ KG ಅಕ್ಕಿಗೆ 15 ರೂಪಾಯಿಯಂತೆ 10 KG ಅಕ್ಕಿನ ನೀಡಲಾಗ್ತಿದೆ. BPL ಕಾರ್ಡ್ಗೆ ಕೆಲವೊಂದು ಷರತ್ತನ್ನು ಹಾಕುವ ಮೂಲಕ ಸರ್ಕಾರ ಉಳಿತಾಯ ಮಾಡೋ ಪ್ಲ್ಯಾನ್ ಮಾಡಿಕೊಂಡಿದೆ. ಆಪರೇಷನ್ BPL ಕಾರ್ಡ್ಗೆ CM ಸಿದ್ದರಾಮಯ್ಯ ಅವರು ಸೂಚಿಸಿದ ಬೆನ್ನಲ್ಲೇ ಇಲಾಖೆಯಿಂದ ಏನೇನು ಒಂದು ಅನರ್ಹ ಕಾರ್ಡ್ ತಡೆಯುವ ಸಲುವಾಗಿ ರಾಜ್ಯಾದ್ಯಂತ ರೇಷನ್ ಕಾರ್ಡ್ ಪರಿಶೀಲನೆ ಕಾರ್ಯನ ಮಾಡಿದ್ರು. ಆಗ ಅಕ್ರಮ ಫಲಾನುಭವಿಗಳನ್ನು ಪತ್ತೆ ಹಚ್ಚಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ 4 ಬೇರೆ ಬೇರೆ ಇಲಾಖೆಗಳ ಸಹಕಾರನ ಪಡ್ಕೊಂಡಿತ್ತು. ಅದು ಟಿವಿಗಳಲ್ಲೂ ಸಹ TV ಮಾಧ್ಯಮದಲ್ಲೂ ಸಹ ವರದಿಯಾಗಿತ್ತು. ಕಾರ್ಡ್ದಾರರ ಹೆಸರಲ್ಲಿ ವಾಹನ ಇದೆಯಾ ಎಂಬುದನ್ನು ಪತ್ತೆ ಹಚ್ಚಲು ಸಾರಿಗೆ ಇಲಾಖೆ, ಜಮೀನು ಎಷ್ಟಿದೆ ಎಂಬುದನ್ನು ತಿಳಿಯಲು ಕಂದಾಯ ಇಲಾಖೆ, ತೆರಿಗೆ ಪಾವತಿದಾರರ ಎಂಬುದನ್ನು ಪತ್ತೆ ಹಚ್ಚಲು ಆದಾಯ ತೆರಿಗೆ ಇಲಾಖೆಯ ನೆರವು ಪಡೆದು ಆಪರೇಷನ್ ಮಾಡಲಿದೆ ಎಂದು ವರದಿಯಾಗಿತ್ತು. ಇನ್ನು APL ಕಾರ್ಡ್ಗಳೇನಾದರೂ ರದ್ದಾದರೆ ಏನೆಲ್ಲ ಸೌಲಭ್ಯಗಳು ಸಿಗೋದಿಲ್ಲ ಅನ್ನೋದಾದರೆ, ಕುಟುಂಬದ ID ಕಾರ್ಡ್ ಮಾಡಿಸ್ಕೊಳ್ಳಲು ಸಾಧ್ಯವಾಗೋದಿಲ್ಲ. ಹಾಗೆ ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಸಲ್ಲಿಸಲು ಆಗಲ್ಲ. ವಿವಿಧ ಸರ್ಕಾರಿ ಸೌಲಭ್ಯಗಳು ಸಿಗಲ್ಲ. ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭ ಪಡೆಯಲು ಸಾಧ್ಯವಿಲ್ಲ. ರಿಯಾಯಿತಿ ದರದಲ್ಲಿ ಅಕ್ಕಿ ಸಹ ಸಿಗೋದಿಲ್ಲ. ಮತ್ತು ಯಾವ ಕಾರಣಕ್ಕೆ ಈ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅಂದರೆ, ಆದಾಯ ತೆರಿಗೆ ಪಾವತಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಮತ್ತು ಗೌರ್ಮೆಂಟ್ ಜಾಬನ್ನು ಹೊಂದಿರೋರು ಈ ಒಂದು BPL ಕಾರ್ಡ್ಗಳನ್ನು ಬಳಸಿ ಸರ್ಕಾರಿ ಯೋಜನೆ ಏನೆಲ್ಲ ಒಂದು ಲಾಭ ಸಿಗ್ತದಲ್ಲ, ಆ ಲಾಭನೆಲ್ಲ ಪಡ್ಕೋತಿದ್ರು. ಆ ಕಾರಣಕ್ಕಾಗಿ ಈ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಎಂದು ಅಧಿಕಾರಿಗಳು ಇವಾಗ ತಿಳಿಸಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಗುಡ್ ನ್ಯೂಸ್ ಏನು ಅಂದರೆ, ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ 14ನೇ ಕಂತು ಎಲ್ಲರ ಖಾತೆಗಳಿಗೆ ಜಮಾ ಆಗಿತ್ತು. ಆದಷ್ಟು ಒಂದು 95% ಜನಕ್ಕೆ ಜಮಾ ಆಗಿದೆ. ಇನ್ನು ಉಳಿದ 5% ಜನಗಳಿಗೆ ಮಾತ್ರ 14ನೇ ಕಂತು ಹಣ ಇನ್ನೂ ಜಮಾ ಆಗಿಲ್ಲ. ಅದು ಕೂಡ ಇನ್ನೊಂದು 2-3 ದಿವಸಗಳಲ್ಲಿ ಜಮಾ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ 14ನೇ ತಿಂಗಳ ಕಂತಿನ ಹಣ ಎಲ್ಲರಿಗೂ ಅವರು DBT ಪುಷ್ ಮಾಡಿದ್ದಾರೆ. ಕೆಲವೊಬ್ಬರಿಗೆ ಇನ್ನೂ ಜಮಾ ಆಗಿಲ್ಲ. ಆದ ಕಾರಣ ಇನ್ನೊಂದು 2-3 ಸಲ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಗುತ್ತೆ. ಸೊ ಇದನ್ನು ಸಿದ್ದರಾಮಯ್ಯ ಅವರೇ ಹೇಳಿದರು. ಈ ರೀತಿಯಾಗಿ 14ನೇ ಕಂತಿನ ಹಣ ಸಹ ಬರುತ್ತೆ ಅನ್ನೋದನ್ನು ಮಾಹಿತಿ ಕೊಟ್ಟಾಗಲೇ ಅವರು 15ನೇ ಕಂತಿನ ಬಗ್ಗೆನೂ ಹೇಳಿದರು. ಏನಂದರೆ, ಈಗ ಆಲ್ರೆಡಿ ನಾವು ಹಣಕಾಸು ಇಲಾಖೆ ಹಣ ಬಿಡುಗಡೆನೇ ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ. ಆ ಹಣವನ್ನು ನಾವು DBT ಪುಷ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಕೆಲವೇ ದಿನಗಳಲ್ಲಿ 15ನೇ ಕಂತಿನ ಹಣನೂ ಬರುತ್ತೆ ಅನ್ನೋದನ್ನು ಸಿದ್ದರಾಮಯ್ಯ ಅವರು ತಿಳಿಸ್ಕೊಟ್ಟಿದ್ರು. ಹಾಗೆಯೇ ಇನ್ನು ಹಣ ರಿಲೀಸ್ ಆಗಿರೋ ಕಾರಣದಿಂದ ಇನ್ನು ಕೆಲವೇ ದಿವಸಗಳಲ್ಲಿ, ಅಂದರೆ ಇದೇ ತಿಂಗಳ ಒಂದು
ಮಂತ್ ಎಂಡಲ್ಲಿ ನಿಮಗೆ ಎಲ್ಲರ ಖಾತೆಗಳಿಗೆ 15ನೇ ಕಂತಿನ ಹಣ ಸಹ ಬಂದೇ ಬರುತ್ತೆ. ಯಾಕಂದರೆ ಮೇಯ್ನ್ ಏನಂದರೆ ಹಣಕಾಸು ಇಲಾಖೆ ಹಣನ ಬಿಡುಗಡೆ ಮಾಡಬೇಕು. ಅದು ಬಿಡುಗಡೆ ಆಯಿತು ಅಂದರೆ ಅದು ತುಂಬ ಕೆಲವೇ ದಿನಗಳಲ್ಲಿ ಪ್ರೋಸೆಸ್ ನಡೆಯುತ್ತೆ. ಅಂದರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ DBT ಮೂಲಕ ಎಲ್ಲರ ಒಂದು ಖಾತೆಗೆ ಹಣ ಬರೋ ಹಾಗೆ ಅವರು ಹಣನ ಕಳಿಸ್ತಾರೆ, ಎಲ್ಲ ಬ್ಯಾಂಕ್ಗಳಿಗೆ ಕಳಿಸ್ತಾರೆ. ಬ್ಯಾಂಕಿಂದ ಎಲ್ಲರ ಒಂದು ಖಾತೆಗೆ, ಮಹಿಳೆಯರ ಖಾತೆಗೆ ಹಣ ಬರುತ್ತೆ. ಸೊ ಅದರಿಂದಾಗಿ ಕನ್ಫರ್ಮ್ ಆಗಿದೆ, ಇದೇ ತಿಂಗಳು ನಿಮ್ಮ ಎಲ್ಲರ ಖಾತೆಗೆ 15ನೇ ಕಂತಿನ ಹಣವೂ ಸಹ ಬರುತ್ತೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಲ 15ನೇ ಕಂತಿನ ಹಣ ಬರಬೇಕಾಗಿದೆ ಈ ತಿಂಗಳು. ಕಳೆದ ತಿಂಗಳು 14ನೇ ಕಂತಿನ ಹಣ ಬರದೇ ಇರೋ ಕಾರಣ ಅದನ್ನು ಈ ತಿಂಗಳು ಹಾಕಿದ್ರು. ಸೊ ಈ ತಿಂಗಳು ಏನು 15ನೇ ಕಂತಿನ ಹಣ ಬರಬೇಕು ಅದನ್ನು ಇದೇ ತಿಂಗಳು ಕೊಡ್ತಾ ಇದ್ದಾರೆ ಅಷ್ಟೇ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಸಹ ಒಂದು 3-4 ತಿಂಗಳಿಂದ ಹಣ ಎಷ್ಟು ಜನಕ್ಕೆ ಜಮಾ ಆಗಿರಲಿಲ್ಲ. ಅದಕ್ಕೆ ಈಗ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರೇ ತಿಳಿಸಿದ್ದಾರೆ, ಕೆಲವು ತಾಂತ್ರಿಕ ದೋಷಗಳಿಂದ ಈ ಹಣ ಬಿಡುಗಡೆ ಆಗಿರಲಿಲ್ಲ. ಸರ್ವರ್ ಪ್ರಾಬ್ಲಮಿಂದ ಹಣ ರಿಲೀಸ್ ಆಗಿರಲಿಲ್ಲ ಅನ್ನಭಾಗ್ಯ ಯೋಜನೆದು. ಇನ್ಮೇಲಿಂದ ನಾವು ಹೊಸ ಸರ್ವರನ್ನು ನಾವು ಕೊಟ್ಟಿದ್ದೀವಿ, ಅಂದರೆ ಹೊಸ ಸರ್ವರ್ನ ನಾವು ಕ್ರಿಯೇಟ್ ಮಾಡಿರೋದ್ರಿಂದ ಇನ್ಮೇಲೆ ಎಲ್ಲರ ಒಂದು ಖಾತೆಗೆ ಅನ್ನಭಾಗ್ಯ ಯೋಜನೆ ಹಣ ಕರೆಕ್ಟಾಗಿ ಜಮಾ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಸೊ ಎಷ್ಟೋ ಜನಕ್ಕೆ ಇವಾಗ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣ ಜಮಾ ಆಗ್ತದೆ. ನಿಮಗಿನ್ನೂ ಬಂದಿಲ್ಲ ಅಂದರೆ ಇನ್ನೂ 2-3 ದಿವಸ ವೆಯ್ಟ್ ಮಾಡೋದ್ರಿಂದ ಆ ಹಣ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಇನ್ನು ಉಳಿದ ಕಂತುಗಳ ಹಣ ಸಹ ಇದೇ ತಿಂಗಳು ಜಮಾ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಇವೆಲ್ಲ ಒಂದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಎಷ್ಟೊಂದು BPL ಕಾರ್ಡ್ ಮತ್ತು APL ಕಾರ್ಡ್ಗಳು ರದ್ದಾಗ್ತಿರೋ ಕಾರಣ ನೀವು ಸಹ ನಿಮ್ಮ ಒಂದು ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಒಂದು ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ತುಂಬ ಅಗತ್ಯ ಆಗಿದೆ. ನಿಮ್ಮ ಒಂದು KYC ಆಗಿಲ್ಲ ಅಂದರೂ ನಿಮ್ಮ ಕಾರ್ಡ್ ರದ್ದಾಗಿರುತ್ತೆ. ಸೊ ನೀವು ಚೆಕ್ ಮಾಡಿಕೊಂಡು KYC ಮಾಡಿಸೋದ್ರಿಂದ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಸಿಗುತ್ತೆ. ಹಾಗೆ ನಿಮ್ಮ ಒಂದು ಕಾರ್ಡ್ಗಳು ರದ್ದಾಗೋದು ಸಹ ನಿಲ್ಲುತ್ತೆ. ಸೊ ಇವಿಷ್ಟು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಾಗೂ APL ಮತ್ತು BPL ಕಾರ್ಡ್ ರದ್ದಿಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಮಾಹಿತಿ. ಇದೇ ರೀತಿಯಾದಂಥ ಹೊಸ ವಿಷಯಗಳ ಮಾಹಿತಿಗಾಗಿ, ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮಗೆ ಏನಾದರೂ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.